ಶರಣು ಜವಾರಿ ನ್ಯೂಸ್ಗೆ ಸ್ವಾಗತ. ನಾನ್ ನಿಮ್ ಕಲರ್ಫುಲ್ ಗುಂಡಕ್ಕ. ಬಸ್ಯ ಉದ್ಯೋಗ ಮೇಳ ನಿರುದ್ಯೋಗಿಗಳಿಗೆ ಕಬ್ಬಿಣದ ಅವಕಾಶ. ಲೇ ಅಡ್ನಾಡಿ, ನಿನಗ ಕೆಲಸ ಇಲ್ಲ, ನೀ ಯಾರಿಗೆ ಕೆಲಸ ಕೊಡಿಸ್ತಿಲ್ಲ? ಮುಂಜಾನೆ ಯಾರ ಮುಖ ನೋಡಬಾರ್ದು ಅಂತೀನಿ, ಅವ್ರ ಮುಖನ ಬರ್ತೈತಿ. ಹಾ ಕರ್ಮ ಕರ್ಮ ಮಾತಾಡ್ಲೆ, ಮುಖ ಯಾಕೆ ಮುಚ್ಕೊಳಕತ್ತಿ? ಏನ್ ಬೇಯಕ್ಕ, ಓದಲ್ಲಿ ಬಂದಲ್ಲಿ ಹಿಂದಿಂದನ ಬರ್ತಿ. ಹಾ ಏನ್ ನಿನ್ ಕಿರಿಕಿರಿ? ಹಾ ತಟ್ಟಗರ ಮಾನ ಮರ್ಯಾದೆ ನಾಚಿಕೆ ಐತೆ ನಿನಗ? ಒಂದ್ಸತಿ ಬರ್ಬೇಡ ಅಂತ ಹೇಳಿದ್ರೆ ಗೊತ್ತಾಗುದಿಲ್ಲ. ನಮ್ಗೆಲ್ಲ ಆಯ್ತಪ್ಪ ಸಾಹೇಬ, ಅದು ನಿನ್ನಂತ ಮನೆ ಹಾಳು ಮಾಡೋರಿಂದ ಹಾಳಾಗ್ಬಾರ್ದಂತ ಹಿಂದಿಂದ ಬರ್ತೀನಿ. ಈಗ ಬಂದಿಯಲ್ಲ ಆತು, ಮಾತಾಡ್ಲಾರ್ದಂಗ್ ಸುಮ್ ಕುಂತ ಬಿಡು. ಹಾ ನನಗೆ ಕಟ್ಟಮರ್ ಬರೋ ಟೈಮ್ ಐತಿ. ಯಾವ ಕಸ್ಟಮರ್ಸ್ ಬರ್ತಾರಪ್ಪ? ಇದ ಬೇಡ ಅನ್ನೋದು. ನಾನು ಎಂದರ ನಿನ್ ವ್ಯವಹಾರದ ಕೈ ಹಾಕಿನ? ಹಾ ನೀನು ಹಂಗ ಇರ್ಬೇಕು. ಲೇ ನಾ ತಿಳ್ಕೋಬೇಕು ಅದೇನ್ ಕಿತ್ಬಿ ಹಚ್ಚಿ ಅಂತ. ಅವೆಲ್ಲ ನಿನಗೆ ಎದಕ್ ಬೇಕು? ಹಾ ನನ್ನ ವ್ಯವಹಾರ ನನ್ನ ಇಷ್ಟ, ನೀ ಇದ್ರಾಗ ತಲೆ ಹಾಕಕ್ ಬರ್ಬೇಡ. ಆತಾತು, ನೀ ಅದೇನ್ ವ್ಯವಹಾರ ಮಾಡ್ತೀನಿ ನಾನು ನೋಡ್ತೀನಿ. ಆತು, ನಡಬರಕ್ ನೀ ಏನಾರ ಮಾತಾಡಿ ನನ್ ಗಿರಾಕಿ ಹಾಳು ಮಾಡ್ಬೇಕಲ್ಲ. ಆತ್ ತಗೋಲೆ, ನಾನೇನ್ ಮಾತಾಡಂಗಿಲ್ಲ. ಹಾ ಹಂಗ ಬಾ ದಾರಿಗೆ. ಏ ಯಾರಪ್ಪ ಅದ? ಬರ್ರಿ ಸರ್. ಹಾ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕುಂದ್ರು ಕುಂದ್ರು ಕುಂದ್ರು. ಥ್ಯಾಂಕ್ ಯು ಸರ್. ಏನಪ್ಪ ನಿನ್ನ ಹೆಸರು? ಸರ್ ಹನುಮಂತ ಅಂತೇಳಿ. ಹನುಮಂತ? ಹಾಂ ಸರ್. ನೋಡಪ್ಪ ಹನುಮಂತ, ನಮ್ ಬಸ್ಯ ಉದ್ಯೋಗ ಮೇಳ ಏನೈತಲ್ಲ, ಹಾ ಇದು ನಿಮ್ಮಂತವ್ರಿಗಂತಾನೆ ಐತಿ. ನಾವ್ ಅದಕ್ಕಾದ್ರಿಂದ ಬರೆದ್ಬಿಟ್ಟಿ ನೋಡು, ನಿರುದ್ಯೋಗಿಗಳಿಗೆ ಕಬ್ಬಿಣದಂತ ಅವಕಾಶ ಅಂತ. ಕಬ್ಬಿಣ ಎಂದರ ಮುರಿತೈತೆ? ಮುರಂಗಿಲ್ಲ, ಗಟ್ಟಿರ್ತೈತಿ. ಅದ್ರಂಗ ನಾವ್ ನಿರುದ್ಯೋಗಿಗಳಿಗೆಲ್ಲ ಗಟ್ಟಿನ ಕೆಲಸ ಕೊಡ್ಸೋರು. ನಿಮ್ ಸಂಬಂಧ ನಮ್ ಕಂಪ್ನಿ ಇರೋದು. ತಲೆ ಕೊಡ್ಸ್ಕೊಳಕ್ ಹೋಗ್ಬೇಡ, ನಿನ್ ಕೆಲಸ ಕೊಡ್ಸೋದ ನಮ್ ಧ್ಯೇಯ. ಓಕೆ ಓಕೆ. ಏನ್ ಚಂದ ಸುಳ್ಳು ಹೇಳ್ತಿಲೆ? ನಿನಗ ಕೆಲ್ಸ ಇಲ್ಲ, ಅವನಿಗೆ ಕೆಲ್ಸ ಕೊಡ್ಸ್ತಾನಂತ ಸುಳ್ಳು ಬುರ್ಕ. ಹಾ ಹೇಳಪ್ಪತ್ತಮ್ಮ, ನೀ ಎಷ್ಟನೇ ಕ್ಲಾಸ್ ತನ ಓದಿ? ನಾನು MA ಓದಿನಿ ಸರ್, ಡಬಲ್ ಗ್ರಾಜುಯೇಟ್. ಲೇ ಹುಚ್ಚ, ನಾನು ನೀನ್ ಎಮ್ಮೆ ಕಾದಿದ್ದು ಕತ್ತಿ ಕಾದಿದ್ದು ಕೇಳಿ ಲೋಮರಯ್ಯ, ಸಾಲಿ ಏನ್ ಓದಿ ಅಂತ ಕೇಳಕತ್ತೀನಿ. ಅದೇ ಸರ್, MA ಗ್ರಾಜುಯೇಟ್, ಡಬಲ್ ಗ್ರಾಜುಯೇಟ್. ಎಲ್ಲ ಇವನ ಮತ್ ಒಳ್ಳ ಮುಳ್ಳ ಅದ ಹೇಳ್ತೀಯಲ್ಲ. ಹೋಗ್ಲಿ ಬಿಡು. ಈಗ ನಿನಗ ಸಂಬಳ ಎಷ್ಟು ಬೇಕು? ನನಗೆ 30ರಿಂದ 40 ಸಾವಿರ ಸ್ಯಾಲ್ರಿ ಬೇಕು ಸರ್. ಪಪ್ಪರ ಮಗನ ತುಸ ಕೇಳ್ದಿಪ್ಪ. ಹಾ ನಿನಗಿಷ್ಟು ಪಗಾರ ಕೊಟ್ಟು ಕರ್ಕೊಳಕ್ ಅವ್ರೇ ನೀನ್ ಸ್ವಾದ್ರ ಮಾವನ್ ಮಾಡಿ ನಿನ್ ಕೈಲಿ ಕೊಡ್ಸಾಕ್ ಆಗುದಿಲ್ಲ ಅಂತ ಹೇಳು, ಅದಕ್ಕೆ ಯಾಕೆ ಅವ್ರಿಗೆ ಅಸಹ್ಯ ಮಾಡ್ತಿ? ಗುಂಡಕ್ಕ, ನಿನಗ ಆಗಲೇ ಹೇಳಿನಿಲ್ಲ ಹಾ ನಾನ್ ಮಾತಾಡೋ ಮುಂದೆ ನಡವರ್ಕ್ ಮಾತಾಡ್ಬೇಡ ಅಂತಂದು ಮತ್ತೆದಕ್ ಮಾತಾಡ್ತಿ? ನೀನ್ ಗಂಡ್ಸ ಆಗಿದ್ರ ಅವ್ನ್ 40,000 ಕೆಲ್ಸ ಕೊಡ್ಸ್ಲೆ, ಅವಾಗ ನೀನ್ ಮಾತು ಒಪ್ಕೋತೀನಿ. ಬೇಕಾದ್ರೆ ನೀನ್ ಮನ್ಯಾಗ ಜೀವನ್ ಪರ್ಯಂತ ಹಾಳಾಗ್ ದುಡ್ಡು. ನನಗ ಚಾಲೆಂಜ್? ಹೌದ್ಲೆ ಚಾಲೆಂಜ್. ಆತು ನೋಡ್ತಮ್ಮ, ನಿನಗೆ ಇನ್ನೊಂದು ವಾರದಾಗ ಕೆಲಸ ಕೊಡ್ತೀನಿ. ನಾನು ನೋಡ್ತೀನಿ. ನೀ ಎಷ್ಟು ಕೇಳಿಯಲ್ಲ ಪಗಾರ, ಅಷ್ಟು ಪಗಾರದ ಕೆಲಸ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಚಾಲೆಂಜ್ ಅಂದ್ರೆ ಚಾಲೆಂಜ್. ಹಾ ಆದ್ರ ಅದಕ್ಕೂ ಮೊದ್ಲು ನಮ್ಮ ಕಂಪ್ನಿವು ಕೆಲವು ರೂಲ್ಸು ರೆಗ್ಯುಲೇಷನ್ಸು ಎಲ್ಲ ಅದಾವ. ಹಾ ಅವನ್ನೆಲ್ಲ ಪೂರ ಮಾಡ್ಬೇಕು. ಗೊತ್ತಾತಾ? ಹಾಂ ಸರ್. ಹಾ ತಗೋ ಈ ಫಾರಂ ತಗೋ. ಈ ಫಾರಂ ತುಂಬಿ ನಿಂದು 4 ಫೋಟೋ. ಹಾಂ 4 ಫೋಟೋ ಹಚ್ಚು. ಆಮೇಲೆ ಮಾಸ್ ಕಾರ್ಡ್ ಎಲ್ಲ ಜೆರಾಕ್ಸ್ ಹಚ್ಚು. ನಿನ್ನ ಬಯೋಡಾಟಾ ಹಚ್ಚು. ಹಾ ಪೆನ್ ತಗೋ. ನೀವು ಪೆನ್ ತಂದಿರೋ ನನಗೆ ಗೊತ್ತೈತೆ. ನನಗೆ ಕೆಲಸ ಕೇಳ್ಕೊಂಬರ್ತೀರಿ, ಪೆನ್ ತರಂಗಿಲ್ಲ. ಚಲೋ ಬರೀ. ಕಾಗಿ ಕಾಲು ಗುಬ್ಬಿ ಕಾಲು ಎಲ್ಲ ಬರೀಬೇಡ. ಇಲ್ಲ ಇಲ್ಲ. ಹಾಂ ಸರ, ಹಾ ತುಂಬಿನ ತೋರಿ. ತುಂಬಿಯಾ? ಹ್ಞೂ. ತಾ 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 ಎಲ್ಲ ತುಂಬಿಯಲ್ಲ ನೋಡಿ. ಹಂಗ 1200 ರೂಪಾಯಿ ಕೊಡ್ತಮ್ಮ. ಸರ ಸ್ವಲ್ಪ ಕಡಿಮೆ ಮಾಡ್ಕೋರಿ. ಕಡಿಮೆ ಮಾಡ್ಕೋಬೇಕಾ? ಹ್ಞೂ. ಮತ್ತೆ ನಿನ್ನ ಪಗಾರದ ಕಡಿಮೆ ಮಾಡಿ. ಬೇಡ, ಕೊಡ್ತೀನಿ. ಹಾ ಪಗಾರ ಮಾತ್ರ ಜಗ್ಗಿ ಬೇಕು, ಫೀಸ್ ಮಾತ್ರ ಕಡಿಮೆ ಕೊಡ್ತೀನಿ ಅಂತ ತೋರಿ. ಹಾಂ ಏನಿದು 10 50 ರೂಪಾಯಿ ಎಲ್ಲ ಜಡ್ಸಿಯಲ್ಲ ರೊಕ್ಕ. ಈಗ ಒಂದು ಕೆಲಸ ಮಾಡ. ಹ್ಞೂ. ಏನು ಗೊತ್ತಾ, ಇದು ತಗೋತಮ್ಮ ನೋಡು. ಇದು ನಮ್ಮ ಅಗ್ರಿಮೆಂಟ್. ಹಾ ಇದ್ರಾಗ ಎಲ್ಲ ಓಟು ಇರ್ತೈತಿ. ಇಲ್ಲೆಲ್ಲ ಸೈನ್ ಹಾಕ್ಬಿಡು, ಟಿಕ್ ಮಾರ್ಕ್ ಮಾಡಿ ನೋಡು. ಅಲ್ಲೆಲ್ಲ ಸೈನ್ ಹಾಕ್ನಿ. ಅದೇನಂತ ಓದ್ ಸಹಿ ಹಾಕ್ರಿ, ಹಂಗ ಮಾಡ್ಬೇಡ್ರಿ. ಅದವ್ರಿಗೆ ಗೊತ್ತೈತೆ, ನೀನೇನು ಹೇಳೋದವ್ರಿಗೆ? ಹಾ ಸುಮ್ ಕುಂದ್ರ ಮಾತಾಡ್ಬೇಡ. ಸರ ಒಂದ್ಸರಿ ಓದ್ಕೊಂಡ್ ಕೇರ್ ಮಾಡ್ತೀನಿ ಬಿಡ್ರಿ. ಓದ್ಕೊಂಡ್ ಕೇರ್ ಆಮೇಲೆ ಸೈನ್ ಮಾಡ್ತೀನಿ. ನಿಮ್ ತಲೆ ಕಡಿಸಿದ್ಲಲ್ಲ ಮಾಡ್ತೀನಿ. ಗೊತ್ತು. ಮಾಡ್ತೀನಿ ತೋರಿ. ನೀನು ಬರ್ಬೇಡಿ ನಮ್ಮ ಜಾಗಕ್ಕೆ. ಆಯ್ತು ಓದೇ ಮಾಡು. ಹ್ಞೂ. ಟಿಕ್ ಮಾಡಿ ನೋಡು, ಅಲ್ಲೆಲ್ಲ ಸೈನ್ ಮಾಡು. ಸರ, ಹಾ ಇದೇನ್ರಿ 1 ತಿಂಗಳ ಸಂಬಳ ನಿಮ್ಗೆ ಕೊಡ್ಬೇಕಂತ ಬರ್ದಿರಿ? ಹ್ಞೂ ಬಾ ಕೊಡ್ಬೇಕು. ಮತ್ತೆ ಸುಮ್ಮನೆ ಕೊಡ್ತೀಯನ? ಹಾ ನೀ ಇದ್ದಲ್ಲಿಗೆ ಕೆಲಸ ಹುಡ್ಕೊಂಬರೋದಿಲ್ಲ. ಅದಕ್ಕಂತೇಳಿ 1200 ರೂಪಾಯಿ ಕೊಟ್ಟಿಲ್ಲ. ನೋಡ್ತಮ್ಮ, ಅದು ಮೆಂಬರ್ಶಿಪ್ ಫೀಸು. ಹಾ ಈಗ ಕೆಲಸ ಕೊಟ್ಟಿಂದ ನೀ ಕೆಲಸ ಕೊಡ್ಸಿದ್ದಕ್ಕೆ ಫೀಸ್ ಕೊಡ್ಬೇಕಿಲ್ಲ, ಅದ್ರ ಫೀಸ್ ಅದು. 1 ತಿಂಗಳು ಸಂಬಳ ನಮ್ಗೆ ಕೊಡ್ಬೇಕು. ಅಂದ್ರೆ ಅವ್ರೇನು ನಮ್ಮನ್ನ ಇಂಟ್ರ್ಯೂ ಮಾಡ್ಲಾರ್ದ ಕೆಲಸ ಕೊಡ್ತಾರ? ಅವ್ರಿಗೇನು ತಲೆ ಕೆಟ್ಟಿರ್ತೈತೆ ಇಂಟ್ರ್ಯೂ ಮಾಡ್ಲಾರ ಕೆಲಸ ಕೊಡ? ಭಾರಿ ಐತಿ ನೋಡ್ತಮ್ಮನೆ.
ಅಂದ್ರ ನಾನ್ ಇಂಟರ್ವ್ಯೂ ಪಾಸ್ ಮಾಡಿ ನಾನ್ ದುಡ್ದು ನಿಮ್ಗೆ ಸಂಬಳ ಕೊಡ್ಬೇಕಾ? ಹಾ ಹೌದು ಸರ ನಿಮ್ ಕೆಲಸ ನೀವೇ ಇಟ್ಕೋರಿ, ಕೊಡ್ರಿ ನನ್ 1500 ರೂಪಾಯಿ. ಏ ಚಲೋ ಕೆಲಸ ಏ ಬೇಡ ಬೇಡ ನಮಗ 40,000 ರೂಪಾಯಿ ಪಗಾರ. ಬೇಡ ಬೇಡ ಕೊಡ್ರಿ ನಮ್ 1500 ರೂಪಾಯಿ ಮೊದಲ. ಅಲ್ಲ ಸ್ವಲ್ಪ ಆಲೋಚನೆ ಮಾಡಿ ಏನು ಬೇಡ ಬೇಡ, ಬೇಕಾದ್ರೆ ಅರ್ಧ ಪಗಾರ ಕೊಡ. ಏನು ಬೇಡ ಕೊಡ್ರಿ ನನ್ 1500 ರೂಪಾಯಿ ಮೊದಲ. ಅಲ್ಲೋ ತಮ್ಮ ಒಂದ್ ತಟ್ಟಿಗೆ ಯೋಚನೆ ಮಾಡ್ರ ಮಾಡ. ಏನು ಬೇಡ ಬೇಡ ಕೊಡ್ರಿ ಇಲ್ಲಿ ಹೇಳ್ತೀನಿ. ಕೊಡಕಬೇಕಾ? ಕೊಡಕಬೇಕು. ಅಲ್ಲ ಇನ್ನೊಮ್ಮೆ ಆಲೋಚನೆ ಮಾಡೋತಮ್ಮ. ಏನು ಬೇಡ ಬೇಡ ಕೊಡ್ರಿ ಇಲ್ಲಿ, ಕೊಡ್ರಿ ಇಲ್ಲಿ. ಅಲ್ಲ ನಿಂಗೆ 40,000 ಪಗಾರ ಕೊಡ್ತೀನಿ. ಅಲ್ಲ 100 ರೊಕ್ಕದವ ಬರಬ್ಬರಿ ಮಾಡ್ದ್ ನೋಡ್ತಮ್ಮ. ಏ ಎಲ್ಲ ನಿನ್ನಿಂದನೇ ಆಗಿದ್ದು. ನಡಬರ್ಕ್ ಬಂದ್ ಮಾತಾಡಿ ನನ್ ಗಿರಾಕಿ ಎಲ್ಲ ಹಾಳು ಮಾಡಿಟ್ಟು ನೋಡು. ನನ್ ರೊಕ್ಕನು ತಗೊಂಡ್ ಹೋದವ. ಲೇ ಊರಿಂದ ಊರ್ ಬಿಟ್ಟು ದುಡಿಯಾಕ್ ಬಂದಿರ್ತಾರ ಅಂತವ್ರಿಗೆ ಕೆಲ್ಸದ ಆಸೆ ತೋರ್ಸಿ ನೀನ್ ರೊಕ್ಕ ತಿಂತಿಯಲ್ಲ, ನಾಚಿಕೆ ಬರಂಗಿಲ್ಲ? ಅದಕ್ಕೆ ನಾಚಿಕೆ ಬರ್ಬೇಕು? ನಾವ್ ಅವ್ರಿಗೆ ಕೆಲಸ ಕೊಡ್ತೀವಿ, ಇಸ್ಕೊಂತೀವಿ, ಅದ್ರಾಗೇನ ತಪ್ಪ? ಮದ್ವಿ ಮಾಡ್ಸು ಬ್ರೋಕರ್ ನಾನಾ ಮದ್ವಿ ಮಾಡ್ಸಿನಿ. ಆ ಹುಡುಗಿ ನನ್ ಹೆಂಡತಿ ಅಂದ್ರ ಮಂದಿ ಕಲ್ ಹೊಡ್ಸಾಯಿಸ್ತಾರ ಮಗನ. ಅದಕ್ಕೆ ಅವ್ರ ವಿದ್ಯಾಕ್ ಅವ್ರ ಕೆಲ್ಸ ತಗೋತಾರ, ದುಡಿತಾರ. ಅವ್ರಿಗೆ ದಾರಿ ತೋರ್ಸ್ತೇನಂತ ಅವ್ರಿಗೆ ಮೋಸ ಮಾಡ್ತೀಯಲ್ಲ, ನಿನಗ ದೇವ್ರ ಚಲೋ ಮಾಡಂಗಿಲ್ಲ ಅಂದೆ. ಏ ಅದ್ರಾಗ ಏನ್ ತಪ್ಪೈತಂದೆ? ಲೇ ಮನ್ಯಾಗ ಅಪ್ಪ ಅವ್ವ ತಂಗಿ ತಮ್ಮನ್ ಬಿಟ್ಟು ಕೂಡಿಟ್ಟಿದ್ ರೊಕ್ಕ ತಗೊಂಡು ಸಿಟಿದಾಗ ಕೆಲ್ಸ ಹುಡುಕಿ ತಿಂಗ್ಳಾದ್ರ ಪಗಾರ ಕಳಿಸ್ತೇನಂತ ಹೇಳಿ ಬಂದಿರ್ತೇನೆ. ಆದ್ರ ನಿನ್ನಂತವ್ರ ಅವ್ರ ಹೊಟ್ಟಿ ಹೊಡೆದು ನಿಮ್ ಹೊಟ್ಟೆ ತುಂಬಿಸ್ಕೊತಿರಲ್ಲ. ಅಂದ್ರೆ ನಾವೇನು ಕೆಲಸ ಮಾಡಿರಂಗಿಲ್ಲ, ಅವ್ರಿಗೆ ಇದ್ದಲ್ಲೇ ಕೆಲಸ ಕೊಡ್ಸಿರ್ತೀವಿಲ್ಲ, ಅದಕ್ಕೆ ಇಸ್ಕೊಂತೀವಿ. ಅವ್ರಿಗೆ ರೊಕ್ಕ ಖರ್ಚು ಮಾಡಿ ಸಿಟಿಯಾಗ ಓಡಾಡಕ್ ಆಗಂಗಿಲ್ಲ ಅಂತ ಮೆಂಬರ್ಶಿಪ್ ಫೀಸ್ ಕಟ್ಟಿ ಮೆಂಬರ್ ಆಗಿರ್ತಾರೆ. ಅದಷ್ಟ ಕೊಟ್ರ ಸಾಕ? ಅತಿ ಆಸಿ ಮಾಡ್ಬಾರ್ಲೆ, ಒಳ್ಳೇದಲ್ಲ. ಹಾ ಬಂದ್ಬಿಡು, ಬರೀ ಇದನ್ನ ಹೇಳ್ಕೊಂತ ಕೂತ್ ಬಿಡ್ನಿ. ಹಿಂಗಾದ್ರೆ ನಾವೆಲ್ಲ ಬದುಕುದ ಹೆಂಗ? ನಾವೆಲ್ಲ ಬಾಳೆ ಮಾಡೋದು ಬೇಡನ? ನಾ ರೊಕ್ಕ ಹೆಂಗ್ ದುಡಿಲಿ? ನೋಡಪ್ಪಿ, ರೊಕ್ಕ ಮಾಡಕ ಚಲೋ ದಾರಿನ 1000 ಅದಾವ. ಇನ್ನೊಬ್ರು ಉಸ್ರು ನಮಗ್ ಬಡಿಬಾರ್ದು, ಹೌದಿಲ್ಲ? ಈಗ ಅದಕ್ಕೆ ನಾ ಏನ್ ಮಾಡ್ಬೇಕ? ಅವ್ರಂತೆ ಜಗ್ಗಷ್ಟು ರೊಕ್ಕ ಜಗ್ ಬೇಡ, ಅದನ್ನೆಲ್ಲ ಬಿಟ್ಟು ಆಫೀಸಿಗೆ ಬಾ. ಆಯ್ತು ಬಿಡು, ಇದ್ರ ಸವಾಸನ ಬೇಡ, ಆಫೀಸಿಗೆ ಬರ್ತೇನೆ. ಅದ ನಮ್ಮಪ್ಪ ಶಾನ್ಯ.